ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ ಹೊನ್ನಾವರದಲ್ಲಿದ್ದೇನೆ. ಹೊನ್ನಾವರದ ಬ್ಯಾಕ್ ವಾಟರ್ ಹತ್ರ ಇದ್ದೇನೆ. ನಿನ್ನೆ ಬಂದ್ವಿ, ನಿನ್ನೆ ಯಾನಕ್ಕೆ ಹೋದ್ವಿ, ಆಮೇಲೆ ಸೀದಾ ಈ ಕಡೆ ಬಂದ್ವಿ. ನಿನ್ನೆ ಬೋಟಿಂಗ್ ಮಾಡುವಂತಿದ್ವಿ. ನಿನ್ನೆ ನಾವು ಬರೋತ್ತಿಗೆ ಫುಲ್ ಬ್ಲಾಕ್ ಆಗಿ ಆಮೇಲೆ ಸನ್ಸೆಟ್ ಆಲ್ಮೋಸ್ಟ್ ಆಗೋಯ್ತು. ಆಮೇಲೆ ಇಲ್ಲಿ ಅವ್ರು ಹೇಳಿದರು ಬೆಳಿಗ್ಗೆ ಒಳ್ಳೇದಿರುತ್ತೆ ವ್ಯೂ ಅಂತೇಳಿ, ಬೆಳಿಗ್ಗೆ ಮಾಡಿ ಅಂತ ಹೇಳಿದರು. ಹಾಗೆ ಇವಾಗ 8 ಗಂಟೆಗೆ ಬೋಟಿಂಗ್ ತಗೊಂಡಿದ್ದೇವೆ. ಈಗ 7:45 ಆಯಿತು. ಇಲ್ಲಿ ಬೋಟಿಂಗ್ ಆಗಿ ಆಮೇಲೆ ಬೇರೆ ಇನ್ನೊಂದೆರಡು ಪ್ಲೇಸ್ ಹೇಳಿದ್ರು ಇಲ್ಲಿ ಅವರೇ. ಸೊ ಅದೆರಡು ಪ್ಲೇಸಿಗೆ ಹೋಗಿ ಮತ್ತೆ ಸೀದಾ ಮನೆಗೆ ಹೋಗೋದು. ನೋಡು ಇವತ್ತಿನ ದಿನ ಯಾವ ರೀತಿ ಆಗುತ್ತೆ ಅಂತ. ನಿನ್ನೆ ವ್ಲಾಗ್ ಮಾಡಲಿಲ್ಲ. ನಿನ್ನೆ ಬೆಳಿಗ್ಗೆ ಬೆಂಗಳೂರಿಂದ ಬಂದು ಆಮೇಲೆ ಸಡನ್ ಪ್ಲ್ಯಾನ್ ಮಾಡಿದರು ಯಾನಕ್ಕೆ ಹೋಗ್ಲಿಕ್ಕಿದೆ ಅಂತ. ಹಾಗೆ ಫುಲ್ ಡ್ರೈವ್ ಕೂಡ ನಾನೇ ಮಾಡಿದ್ದೆ. ಫುಲ್ ಟಯರ್ಡ್ ಆಗಿತ್ತು. ಹಾಗೆ ವಿಡಿಯೋ ಏನೂ ಮಾಡಿಲ್ಲ. ನೋಡುವ ಇವತ್ತಿನ ವಿಡಿಯೋ ಯಾವ ಥರ ಬರುತ್ತೆ ಅಂತೇಳಿ. ನೀವಿಲ್ಲಿ ಹೋಮ್ ಸ್ಟೇ ಬುಕ್ ಮಾಡೋದಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂತ ಹೇಳಿದರೆ ನೀವಿಲ್ಲಿ ಬೋಟಿಂಗ್ ಬಂದ ಕೂಡಲೇ ಇಲ್ಲಿ ತುಂಬ ಜನ ಕರೀತಾರೆ, ಅಂದರೆ ಹೋಮ್ ಸ್ಟೇ ಇದೆ ಚೀಪ್ ಪ್ರೈಸ್ ಅಂತೆಲ್ಲ ಕರೀತಾರೆ. ಅವರು ಕೆಲವು ಮೊಬೈಲಲ್ಲಿ ಫೋಟೋ ತೋರಿಸ್ಕೊಂಡು ಅಲ್ಲೇ ಪೇ ಮಾಡಿಸ್ಕೊಳ್ತಾರೆ, ಅಂದರೆ ಕರ್ಕೊಂಡು ಹೋಗ್ತಾರೆ ಮನೆಗೆ. ಆಮೇಲೆ ಅಲ್ಲಿ ಮೊಬೈಲಲ್ಲಿ ತೋರಿಸಿದ ಒಂದು ಫೋಟೋ ಇರುತ್ತೆ, ಅಲ್ಲಿ ಹೋದ್ಮೇಲೆ ಇನ್ನೊಂದೇ ಫೋಟೋ ಅಂದರೆ ಇನ್ನೊಂದೇ ಮನೆ ಇರುತ್ತೆ. ಸೊ ಆ ಥರ ಎಲ್ಲ ಆಗಿದೆ ಅಂತ ಇಲ್ಲಿ ಇವರು ಓನರ್ ಹೇಳಿದರು ಕೆಳಗಡೆ. ನೀವು ಮೊದಲೇ ಪೇ ಮಾಡಬೇಡಿ, ಫೋಟೋ ತೋರಿಸಿ ಅವರೊಟ್ಟಿಗೆ ಹೋಗಿ ಮನೆಯೆಲ್ಲ ನೋಡಿ ಆಮೇಲೆ ಪೇ ಮಾಡಿ. ಆವಾಗ ನಿಮಗೂ ಸ್ವಲ್ಪ ಐಡಿಯಾ ಇರುತ್ತೆ, ಅಂದರೆ ನೋಡುವಾಗ ಓಕೆ ಮನೆ ಫೋಟೋದಲ್ಲಿ ತೋರಿಸಿದಾಗಿನೇ ಇದೆ ಅಂತೇಳಿ ಗೊತ್ತಾಗುತ್ತೆ. ನಾವಿಲ್ಲಿ ಬಂದದ್ದು ಭಾಗೀರಥಿ ಹೋಮ್ ಸ್ಟೇ ಅಂತೇಳಿ. ಇದು ಚೆನ್ನಾಗಿದೆ, ಅವರು ಹೇಳಿದಾಗೇ ಇದೆ ಮನೆ. ನಾನೊಂದು ಸಣ್ಣ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ನೋಡಿ ಔಟ್ ಸೈಡ್ ಈ ಥರ ಇದೆ. ಇಲ್ಲಿ ಎದುರುಗಡೆ ನದಿ ಇದೆ, ಅಲ್ಲಿ ಪಾರ್ಕಿಂಗ್ ಇದೆ. ಆಮೇಲೆ ಫಸ್ಟ್ ಫ್ಲೋರಲ್ಲಿ ಮನೆ ಇದೆ. ಇಲ್ಲಿ ಒಳಗಡೆ ಬಂದ ಕೂಡಲೇ ಒಂದು ಹಾಲ್ ಇದೆ ದೊಡ್ಡದು. ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಆಮೇಲೆ ಒಂದು ಕಿಚನ್ ಇದೆ. ಕಿಚನ್ ಆದಮೇಲೆ ಇಲ್ಲೊಂದು ಬಾತ್ರೂಮ್ ಇದೆ. ಮೆಲ್ಲ ಮೆಲ್ಲ ಈಗ ಬೋಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿಂದ ಹೊರಟ್ವಿ ನಾವಿದ್ದದ್ದು ಹೋಮ್ ಸ್ಟೇಯಲ್ಲಿ ಫಸ್ಟ್ ಫ್ಲೋರಲ್ಲಿ. ಬೋಟಿಂಗಲ್ಲಿ ಹೊರಟ್ವಿ ಇವಾಗ. ನೋಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಇಂದ ಕೂತಿದ್ದಾರೆ. ಈ ಒಂದು ವ್ಲಾಗ್ ಆಗ್ತಿದೆ ಇಲ್ಲಿ. ಈ ಕಡೆ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಈ ಕಡೆ ಇರೋದು. ಸೂರ್ಯಂದು ಬೆಳಕು ಡೈರೆಕ್ಟ್ ಫೇಸಿಗೆ ಬೀಳ್ತಾ ಇದೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ನಾನು ಕೂತಿದ್ದೆ ಆಯ್ತಾ ಇಲ್ಲಿ ಫ್ರಂಟಲ್ಲಿ. ಇವನೀಗ ಬಂದು ಇಲ್ಲಿ ಕೂತು ನನ್ನೀಗ ಬಿಡ್ತಿಲ್ಲ ಕೂರ್ಲಿಕ್ಕೆ. ಫೋಟೋ ತೆಗಿ ಅಂತ ಹೇಳಿ ಕೂರ್ಲಿಕ್ಕೆ ಹೇಳಿದ. ಇವಾಗ ಇಲ್ಲಿ ನನ್ನ ಜಾಗ ಆಕ್ರಮಿಸಿದ್ದಾನೆ. ನೋಡಿ ಇದೊಂಥರ ನೋಡುವಾಗ ಕೇರಳದ್ದು ವ್ಯೂ ನೋಡಿದಾಗೆ ಆಗ್ತದೆ.
ಅಂದರೆ ಇಲ್ಲಿ ತೆಂಗಿನ ಮರ, ಒಂಥರ ಒಂದು ಕೇರಳದ ಫೀಲ್ ಬರ್ತದೆ. ಬಟ್ ಇದು ಕೇರಳ ಅಲ್ಲ, ನಮ್ಮ ಹೊನ್ನಾವರ. ಈಗ ನೋಡಿ ಒಂದು ಸಣ್ಣ ದಾರಿಲಿ ಹೋಗ್ತಿದೆ. ಸೂಪರ್ ವ್ಯೂ ಮಾತ್ರ ಇದು. ಅವ್ರು ಹೇಳ್ತಿದ್ರು ಅಂದರೆ ಒಂದು ಸಣ್ಣ ಸಣ್ಣ ಕಾಯಿ ಬಿದ್ದರೂ ಸಾಕು, ದೊಡ್ಡ ದೊಡ್ಡ ಮರಗಳಾಗಿ ಬೆಳೀತಾ ಅಂತಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಇದು. ಇಲ್ಲಿ ನೋಡಿ, ಇಲ್ಲಿ ಒಂದು ಮರ ಬಿದ್ದಿದೆ, ಅದರ ಮೇಲೆ ಯಾವ ರೀತಿ ಕೂತಿದೆ ನೋಡಿ. ಅದು ಯಾವ ಹಕ್ಕಿ ಗೊತ್ತಿಲ್ಲ, ನೀರ್ ಕಾಗೆ ಅಂತ ಹೇಳ್ತೀವಿ ಅದ ಅಂತ. ಇವರು ಯಾರು ಮೆಂಬರ್ ಗ್ರಾಮ ಪಂಚಾಯತಿ ಇವರು ಒಂದ್ ಕಡೆ ಮನೆ ಮಾಡ್ತಾರೆ. ತಾತ್ಕಾಲಿಕ ಮನೆ ಅಂದ್ರೆ ಇದು ಹಾಲ್, ಹಾಲ್ ಅಲ್ಲೆಲ್ಲ ಶಾಲೆ, ಒಂದು ವಾರ ಎಲ್ಲ ಇರ್ತದೆ. ನೀರು ಕಡಿಮೆ ಆಗುತ್ತಂತಲ್ಲ, ಕಡಿಮೆ ಇಲ್ಲಿ ಒಂದು 2 ಸಲ ಏನೋ ಆಗಿತ್ತು. ಅದು ನಾವೆಲ್ಲ ಚಿಕ್ಕವರಿದ್ದಾಗ 93 ಅಲ್ಲಿ ಒಂದು 2003 ಮತ್ತೆ 7 ಮೇಲ್ಗಡೆ ನಮ್ಮ ಮನೆ ಒಳಗೆಲ್ಲ ಬಂದಿತ್ತು. ಅವಾಗ ಈ ಮನೆ ಇಲ್ಲಾಗಿತ್ತು, ಒಂಥರ ಹಳೆ ಮನೆ ಇತ್ತು. ಇದು ಕುದ್ರು ಟೈಪ್ ಅಲ್ಲ, ಕುದ್ರು ನಡಿ ಆಚೆ ಸೈಡ್ ಸಹ ನೀರು ಉಂಟಾ? ಈ ಕಡೆ ಜಾಗ ಇದೆಯಾ, ಮತ್ತೆ ಆ ಕಡೆ ದೊಡ್ಡ ನದಿ ಇದೆಯಲ್ಲ. ನೋಡಿ ಇದೊಂಥರ ಸೂಪರ್ ವ್ಯೂಸ್. ಇಲ್ಲಿ ತೆಂಗಿನ ಮರ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ವಾ, ಫುಲ್ ಶೂಟ್ ಮಾಡಿ. ನಮ್ಮೊಟ್ಟಿಗೆ ರವಿಚಿಕ್ಕ ಇದ್ದಾರೆ. ಹೇಗೆ ಆಗ್ತಾ ಉಂಟು ಬೋಟಿಂಗ್? ಸೂಪರ್ ಎಕ್ಸ್ಪೀರಿಯನ್ಸ್ ಬಂದು ನೋಡ್ಬೇಕು ಅಲ್ವಾ? ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ. ಬೇರೆ ದಿನ ಯಾವಾಗಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೀಗೆ ಬೋಟಿಂಗ್ ಬ್ಯಾಕ್ ವಾಟರ್? ಬೇರೆ ಇಲ್ಲ, ಇಷ್ಟು ದೊಡ್ಡದು ಮಾಡಿ. ನಾನು ಕೇರಳಕ್ಕೆ ಸಹ ಹೋಗಿದ್ದಲ್ಲ, ನೋಡಿ ಬ್ಯಾಕ್ ವಾಟರಲ್ಲಿ ನೀರು ಉಪ್ಪಾಗಿರುತ್ತೆ ಅಂತ, ಅಂದರೆ ಸಮುದ್ರಕ್ಕೆ ನೀರು ಸೇರ್ತದಲ್ಲ, ಸೊ ಆ ಪ್ಲೇಸ್ ಇದು. ಆದ್ದರಿಂದ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಬೆಳಿಬೇಕಿದ್ರೆ ಉಪ್ಪು ನೀರೇ ಬೇಕು. ಸೊ ನಾನು ಅಂದ್ಕೊಂಡಿದ್ದೆ ಇದು ನದಿ ನೀರಾಗಿರಬೇಕು ಅಂತೇಳಿ. ಇಲ್ಲ ಅಂತ, ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಉಪ್ಪು ನೀರಿದ್ದರೆ ಮಾತ್ರ ಮ್ಯಾಂಗ್ರೋವ್ ಅದು ಏನು ಕಾಯಿದೆಯಲ್ಲ ಅದು ಗಿಡ ಆಗೋದಂತೆ. ನೋಡಿ ಇದೊಂದು ಪ್ಲೇಸ್ ನೋಡಿ,
ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ ಇವಾಗ ಟೈಮ್ ಒಂದು 8:30 ಆಗಿರ್ಬೋದು. ಫುಲ್ ಈಗ ತೆಂಗಿನ ಮರ ಈಗ ಈಚೆ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿಲ್ಲ ನೋಡಿ. ಈ ಕಡೆ ಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲೊಂದು ಲೋಟಸ್ ಪಾಯಿಂಟ್ ಇದೆ ಸರ್, ಆ ಎಲೆ ಕಾಣ್ತಿದ್ಯಾ? ಕೆಳಗಡೆ ಎಲ್ಲ ಇದೆ ಇದು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಾವು ಆ ಕಡೆ ಈ ಕಡೆ ಅಡ್ಡ ಹಾಕ್ತೀವಲ್ಲ, ಸುಮಾರು ಆಲ್ಮೋಸ್ಟ್ ಕಟ್ಟಾಗಿ ಹೋಗಿದೆ. ಹಾಗಂತೇಳಿ ಎಲೆ ಇದು ಹೂ ಆಗತ್ತೆ 12 ಗಂಟೆ ಬಿಸ್ಲಿಗೆ ಕರೆಂಟ್ ಓಪನ್ ಆಗಿದೆ ಉಂಟಲ್ಲಿ ಎಲ್ಲ. ಅಂದ್ರೆ ಇದೆ ಎಲೆಗಳು, ಎಲೆ ಎಲ್ಲ ಇದೆ. ನೀರು ತುಂಬ್ತಾ ಇತ್ತು ಅದೇ ಎಲೆ ಕೆಳಗಡೆ ನೀರು ತಿತ್ತು ಮಧ್ಯಾಹ್ನ 12 ಗಂಟೆ ಹೋಗ್ತಾರೆ. ಅಂದ್ರೆ ಜಾಸ್ತಿ ಬಿಸಿಲು ಬೇಕು ಅದಕ್ಕೆ. ಹೌದಾ? ಟೈಮಿಗೆ ಸೀಸನ್ ಅಂತ ಹೇಳಿರುತ್ತೆ. ಆ ಟೈಮ್ ಜನವರಿ ಫೆಬ್ರವರಿ ಈ ಟೈಮಲ್ಲಿ ಫುಲ್ ಆಗಿದೆ. ಅದು ಅರ್ಧ ಟೂರಿಸ್ಟ್ ಬಂದು ಕಿತ್ಕೊಂಡು ಹೋಗ್ತಾರೆ ಸರ್. ಹೌದಾ? ನಾವೇ ಬಂದು ಹಿಡಿತೀವಿ ಇಲ್ಲಿ. ಇವಾಗಂದ್ರೆ ಸ್ವಲ್ಪ ಆಗ್ಲಿ ಅಂತೇಳಿ ಹತ್ರ ಹೋಗುದಿಲ್ಲ. 180 ಕೋಟಿ. ಸ್ಯಾಟರ್ಡೆ ಸಂಡೇ ಅಂತೂ ಒಂದು ಸಿಗೋದಿಲ್ಲ. ಈಗಂತೂ ಸೀಸನ್ ಅಲ್ಲ. ಇವಾಗ ಡಿಸೆಂಬರ್ ಜನವರಿ. ಇವಾಗಂದ್ರೆ ಇದು ಕ್ರಿಸ್ಮಸ್ ರಜೆ ಉಂಟಾ ಮತ್ತೆ ನ್ಯೂ ಇಯರ್. ಇವಾಗ ಬೇಕಾದ್ರೆ ಒಂದು ರೂಮ್ ಸಿಗೋದಿಲ್ಲ ನಿಮ್ಗೆ. ನಾಳೆ 22 ಇಂದ 5 ತಾರೀಕು ತನಕ ಬುಕ್ ಆಗಿದೆ ನೋಡಿ ಎಲ್ಲ ಕಡೆನೂ. 7,000 ಒಂದು ರೂಮಿಗೆ. ಕೇರಳ ಸ್ಪಾಟ್ ಅಂತ ಹೇಳಿ ಆ ಕಡೆ ಈ ಕಡೆ ತೆಂಗಿನ ಮರ ಇದೆ ನೋಡಿ, ಒಳಗೆ ಹಾಕ್ತೇನೆ. ಇವಾಗ ಫೋಟೋ ತಗೊಳ್ಳಿ ಚೆನ್ನಾಗಿ ಬರುತ್ತೆ. ಇನ್ನು ಆ ಕಡೆ ಹೋಗ್ಲಿಕ್ಕೆ ಉಂಟಾ? ಇಲ್ಲ, ಆ ಕಡೆ ಸ್ಪಾಟ್ ಇಲ್ಲ. ಇಲ್ಲ, ಇಲ್ಲಿ ಟೀ ಉಡ್ಲಿಕ್ಕೆ ಉಂಟಾ? ಟೀ ಶಾಪ್ ಇದು? ಹಾಂ, ಫೋಟೋ ತಗೊಳ್ಳಿ ಅಲ್ಲಿ ನಿಲ್ಲಿಸ್ತಾನೆ. ಕೇರಳ ಸ್ಪಾಟ್ ನೋಡಿ. ಇಲ್ಲಿಂದ ವ್ಯೂ ಇದೆಯಾ? ಕೇರಳ ಅಲ್ಲ ಇದು, ನೋಡಿ ಇಲ್ಲಿಂದ ಕೇರಳ ಸ್ಪಾಟ್ ನೋಡಿ. ಇಲ್ಲಿ ನೋಡಿ ಬದಿಯಲ್ಲಿ ಚಹಾ ಕಾಫಿ ಎಲ್ಲ ಇದೆ, ಸೋಡಾ ನೋಡಿ. ಇಲ್ಲಿ ಅಕ್ಕ ಕರೀತಿದ್ದಾರೆ ನೋಡಿ. ಇಲ್ಲಿಂದ ನೆಕ್ಸ್ಟ್ ಕೇರಳ ಥರನೇ ಕಾಣಿಸುತ್ತೆ ಇಲ್ಲಿ. ಇವಾಗ ಫೋಟೋಶೂಟ್ ಎಲ್ಲ ಆಯಿತು. ಇದಕ್ಕಿನ್ನ ಕೇರಳ ವ್ಯೂಸಲ್ಲಿದೆ. ಆ ಕಡೆ ಕೇರಳ ವ್ಯೂಸ್ ಇದೆ. ಫುಲ್ ಫೋಟೋಶೂಟ್ ಎಲ್ಲ. ನಾವಿವಾಗ ವಾಪಸ್ ಹೋಗ್ತಿದ್ದೇವೆ. ಫೋಟೋಶೂಟ್ ಮತ್ತು ಇಲ್ಲಿ ಕೇರಳ ವ್ಯೂ, ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಆಯಿತು ನೋಡಿ. ಈಗ ರಿಟರ್ನ್ ಹೋಗ್ತಿದ್ದೇವೆ. ಸೂಪರ್ ಇತ್ತ ನಿಮಗೆ? 1 ಗಂಟೆ ಹೇಗೆ ಹೋಯ್ತು ಅಂತಿಲ್ಲ ನೋಡಿ. ಒನ್ಸ್ ಮೋರ್ ಅಂತ ಹೇಳಿದ್ದಾರೆ. 1 ಗಂಟೆ ಹೇಗೆ ಹೋಯ್ತು ಅಂತಿಲ್ಲ ಅಲ್ಲ. ನೋಡಿ ಇಲ್ಲಿ ನಮ್ದು ಪ್ಲೇಸ್ ಬರ್ತು. ರೀಚ್ ಆಗ್ತಾ ಬಂದ್ವಿ ನಾವು ಹೊನ್ನಾವರದಿಂದ. ಅಲ್ಲಿ ಒಂದು 2 ಕಿಲೋಮೀಟರ್ ಅನಿಸುತ್ತೆ. 2 ಕಿಲೋಮೀಟರ್ ಮುಂದೆ ಬಂದರೆ ಇಕೋ ಬೀಚ್ ಅಂತ ಒಂದು ಸಿಗುತ್ತೆ. ನಾವು ಇಕೋ ಬೀಚಲ್ಲಿದ್ದೇವೆ. ಚೆನ್ನಾಗಿದೆ ಇದು ಬೀಚ್ ಕೂಡ. ಈಗ ಇಕೋ ಬೀಚಿಂದ ಕಾಂಡ್ಲಾ ವಾಕ್ ಅಂತೇಳಿ ಬಂದಿದ್ದೇವೆ ಇಲ್ಲಿ. ಇದು ಏನೋ ವಾಕ್ ಥರ ಹೋಗ್ತಿದೆ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅನಿಸುತ್ತೆ. ಇದು ಫುಲ್ ಫಾರೆಸ್ಟ್ ಒಳಗಡೆ ಈ ಥರ ಒಂದು ವಾಕ್ ಥರ ಹಾಕಿದ್ದಾರೆ. ನಡ್ಕೊಂಡು ಹೋಗ್ತಿದ್ದೇವೆ ಇಲ್ಲಿ ನೋಡಿ. ಕೆಳಗಡೆ ಫುಲ್ ನೀರಿದೆ. ಈಗ ಇಲ್ಲಿಂದ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಹೋಗ್ತಿದ್ದೇವೆ. ಇಲ್ಲಿ ಆ ಕಡೆಯಿಂದ ಆಗಿ ಬಂದು ನೀವು ಇಲ್ಲಿ ಏನು ನೋಡ್ತಿದ್ದೀರಿ? ಇದೆಲ್ಲ ಈ ಒಂದು ಸಲ ವ್ಲಾಗ್ ಆಗ್ತಾ ಉಂಟು. ನಮ್ಮಿಂದ ನೋಡಿ ಎಷ್ಟು ಜನ ಈಗಲ್ಲಿ ಬರ್ತಿದ್ದಾರೆ ಅಂತ. ಹಾಗೆ ಈ ಕಡೆ ಸಹ ನೋಡ್ಬೋದು. ಸೀಸನ್ ಆಗಿರೋದ್ರಿಂದ ತುಂಬ
ಶಾಲಾ ತುಂಬ ಜನ ಇದ್ದಾರೆ. ಫಾರೆಸ್ಟ್ ಕುರಿತು ಪ್ರಬಂಧ ಇಲ್ಲ, ಸಾಧ್ಯವೇ ಇಲ್ಲ. ನೋಡಿ ಈ ಕಡೆಯಿಂದ ಹೀಗೆ ಹೋಗಿ ಇದಕ್ಕೆ ಒಂದು ರೌಂಡ್ ಆಗಿ ಬರಬೇಕು. ಎಲ್ಲ ಕಡೆ ಇದೊಂದು ಸಣ್ಣ ಇದು ಸೇತುವೆ ಥರ ಮಾಡಿದ್ದಾರೆ. ಇದು ಇದರ ಬೇರಿದು ಯಾವ ಥರ ಇದೆ ಅಂತ. ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿಂದ ನೆಕ್ಸ್ಟ್ ಕಾಪು ಬೀಚ್ ಹೋದ್ವಿ. ಅಲ್ಲಿ ಕಾಪು ಲೈಟ್ ಹೌಸ್ ಎಲ್ಲ ನೋಡಿ ವಾಪಸ್ ಮನೆಗೆ ಬಂದ್ವಿ. ಬರಬೇಕಾದ್ರೆ ಲೇಟ್ ಆಗಿತ್ತು, ಹಾಗೆ ಏನು ವೀಡಿಯೋ ಮಾಡಲಿಲ್ಲ. ಆಮೇಲೆ ಅಲ್ಲಿ ಕಾಪಲ್ಲಿ ಸಹ ನಾನೇನು ವೀಡಿಯೋ ಮಾಡಲಿಲ್ಲ. ಸೊ ಇದಿಷ್ಟು ನಮ್ಮ ಹೊನ್ನಾವರದ ಒಂದು ಸಣ್ಣ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಬಾಯ್ ಬಾಯ್.